ಜೈವೀರ್ ಬಂಧುಗಳೇ, ಏನು ಮೈಸೂರು ಜಿಲ್ಲೆ ವಾಸಮಂಗಲ ಗ್ರಾಮದಲ್ಲಿ ನಡೆದಂಥ ಒಂದು ಹೀನ ಕೃತ್ಯದ ವಿರುದ್ಧವಾಗಿ ದಿನಾಂಕ 29ನೇ ತಾರೀಕು ವಾಸಮಂಗಲ ಗ್ರಾಮದಿಂದ ಮೈಸೂರು ಸಿದ್ಧಾರ್ಥನಗರ ಬುದ್ಧ ಸರ್ಕಲ್ವರೆಗೆ ಒಂದು ಕಾಲಿನ ನಡಿಗೆ ಮುಖಾಂತರ ಸಾಗಿ ಅಲ್ಲಿ ನಮ್ಮ ಬೇಡಿಕೆಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಆಡಳಿತ ಸರ್ಕಾರಕ್ಕೆ. ಮತ್ತೆ ಈ ಒಂದು ವಿಚಾರ ಘಟನೆ ನಡೆದಿದೆ, ಏನು ನಮ್ಮ ವಾಸಮಂಗಲ ಗ್ರಾಮದಲ್ಲಿ ನಡೆದಂಥ ಘಟನೆಯ ಒಂದು ವಿಚಾರವಾಗಿದೆ. ಇದಕ್ಕೇನೆ ಒಂದು ಅಡಿಪಾಯ ಆಗಲಿ ಅಂತೇಳಿ ಒಂದು ಹೊಸ ರೀತಿಯ ಒಂದು ಕಾನೂನನ್ನು ತರಬೇಕು ಅಂತೇಳಿ ಆಡಳಿತ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಹ ಈ ಒಂದು ಹೋರಾಟದಲ್ಲಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಹೋರಾಟದಲ್ಲಿ ಪ್ರತಿಯೊಬ್ಬರು ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕು, ಹೋಬಳಿ, ಗ್ರಾಮದ ಭೀಮ ಬಂಧುಗಳು ಮತ್ತು ಮೈಸೂರು ನಗರ ಪದಾಧಿಕಾರಿಗಳು ಮತ್ತು ಇನ್ನು ಮೈಸೂರು ಜಿಲ್ಲೆ ಅಕ್ಕಪಕ್ಕ ಜಿಲ್ಲೆಗಳು ಎಲ್ಲ ಕಡೆನೂ ಈಗ ಆಲ್ರೆಡಿ ನಮಗೆ ಬರ್ತೀವಿ ಅಂತೇಳಿ ಒಂದು ಫೋನ್ ಮುಖಾಂತರ ಮಾಹಿತಿಯನ್ನು ನೀಡಿದ್ದೀರಿ. ದಯವಿಟ್ಟು ಈ ಒಂದು ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಮತ್ತೆ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಈ ಒಂದು ಘಟನೆಗಳು ಮರುಕಳಿಸದೇ ಇರಲಿ, ಆ ರೀತಿ ಒಂದು ನಾವು ಎಚ್ಚರಿಕೆಯನ್ನ ಸಾರೋಣ. ದಯವಿಟ್ಟು 29ನೇ ತಾರೀಕು ಎಲ್ಲಾ ಭೀಮ ಬಂಧುಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಜೈ ಭೀಮ್.